ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ BCCI IPLಗೆ ಇನ್ಸ್ಟ್ರಕ್ಟ್ ಮಾಡಿತ್ತು ಮುಸ್ತಾಫಿಜುರ್ ರೆಹಮಾನ್ನ ಕೇಕರ್ ತಂಡದಿಂದ ಬಿಡೋಕ್ಕೆ. ಆಮೇಲೆ ಅವರು KKR ರಿಲೀಸ್ ಮಾಡಿದರು. ಇದರಿಂದ ಕೋಪಗೊಂಡ BCCI ಅವರು ತಾವು ಇಂಡಿಯಾ ICC T20 ವರ್ಲ್ಡ್ ಕಪ್ ಬಾಯ್ಕಟ್ ಮಾಡ್ತೀವಿ, ನಮ್ಗೆ ಬೇರೆ ಲೊಕೇಶನ್ ಬೇಕು ಅಂತ, ಶ್ರೀಲಂಕಾ ಲೊಕೇಶನ್ ಬೇಕು ಅಂತ ICCಗೆ ಹೇಳಿದರು. ಇದನ್ನು ICC ರಿಜೆಕ್ಟ್ ಮಾಡಿದೆ ಮತ್ತು ಡೆಡ್ಲೈನ್ ಕೂಡ ಕೊಟ್ಟಿದ್ದರು. ಬಟ್ ಬಾಂಗ್ಲಾದೇಶ್ ಯಾವುದೇ ರೀತಿ ಒಪ್ಕೊಳ್ಳಲಿಲ್ಲ. ಇದರಿಂದ ಸ್ಕಾಟ್ಲ್ಯಾಂಡನ್ನು ಎಲ್ಲ ರಿಪ್ಲೇಸ್ ಆಗಿ ಕರೆಯೋ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಬಾಂಗ್ಲಾದೇಶ್ ಸ್ಪೋರ್ಟ್ಸ್ ಮಿನಿಸ್ಟರ್ ಹೇಳ್ತಿದ್ರೆ ನಮಗೆ ಯಾವುದೇ ಜಸ್ಟಿಸ್ ಸಿಗಲಿಲ್ಲ ICCಯಿಂದ ಅಂತ. ಇನ್ನು BCCI ರಿಕ್ವೆಸ್ಟ್ನ BCB ಅಂದರೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ರಿಕ್ವೆಸ್ಟ್ ICC ರಿಜೆಕ್ಟ್ ಮಾಡಿದೆ, ರೀಲೋಕೇಟ್ ಮಾಡೋದು T20 ವರ್ಲ್ಡ್ ಕಪ್ ಮ್ಯಾಚಸ್ಗೆ. ಇನ್ನು ಏನಾರು ಮಿರಾಕಲ್ ಆಗ್ಬೋದೇನೋ ಅಂತ BCB ಪ್ರೆಸಿಡೆಂಟ್ ಕಾಯ್ತಾ ಇದ್ದಾರೆ. ಆಲ್ಮೋಸ್ಟು ಅವರು ಒಪ್ಕೊಂಡಿಲ್ಲ ಇಂಡಿಯಾದಲ್ಲಿ ಆಡೋಕ್ಕೆ, ಅಂದರೆ ಇದು ಹೊರಗೆ ಬಿದ್ದಂಗೆ ಬಾಂಗ್ಲಾದೇಶ್ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ನಿನ್ನೆ ಆಫ್ಘಾನಿಸ್ತಾನ ವರ್ಸಸ್ ವೆಸ್ಟ್ ಇಂಡೀಸ್ T20 ನಡೀತು. ಇದು ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮ್ಮಲ್ಲಿ ನಡೀತು. ಆಫ್ಘಾನಿಸ್ತಾನ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ವೆಸ್ಟ್ ಇಂಡೀಸ್ ಅವರು 20 ಓವರ್ಗಳಲ್ಲಿ 151 ರನ್ ಹೊಡೆದ್ರು, 7 ವಿಕೆಟ್ ಕಳ್ಕೊಂಡು. ಬ್ರ್ಯಾಡನ್ ಕಿಂಗ್ ಕ್ಯಾಪ್ಟನ್ 35 ಬಾಲಿಗೆ 47 ಹೊಡೆದ್ರು. ಹಾಗೆ ಮ್ಯಾಥ್ಯೂ ಫೋರ್ಡ್ ಕೊನೆಯಲ್ಲಿ 11 ಬಾಲಿಗೆ 27 ರನ್ ಹೊಡೆದ್ರು. ಇದೇ ಒಂದು ಉತ್ತಮವಾದ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ರಹಮಾನ್ ಶರೀಫ್ ಅವರು 2, ರಶೀದ್ ಕ್ಯಾಪ್ಟನ್ 2, ಹಾಗೆ ಅಬ್ದುಲ್ ಅಜ್ಮಾದಿ ಅವರು 2 ವಿಕೆಟ್ ತಗೊಂಡ್ರು. ಇನ್ನು ಚೇಸಿಂಗ್ ಬಂದಿತ್ತು ಆಫ್ಘಾನಿಸ್ತಾನವರು 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 136 ರನ್ ಹೊಡೆದ್ರು. ಹಾಗಾಗಿ ವೆಸ್ಟ್ ಇಂಡೀಸ್ ಅವರು ಈ ಮ್ಯಾಚನ್ನು 15 ರನ್ನಿಂದ ಗೆದ್ದರು. ಬಟ್ ಸೀರೀಸ್ನ 2-1 ಆಫ್ಘಾನಿಸ್ತಾನವ್ರು ಗೆದ್ದರು. ಇನ್ನು ಓಪನರ್ ಆದ ರಹಮಜುಲ್ ಗುರ್ಬಾಜ್ ಅವರು 58 ಬಾಲಿಗೆ 71 ರನ್ ಹೊಡೆದ್ರು. ಸ್ಲೋ ಇನ್ನಿಂಗ್ಸ್, ಬಟ್ ಅವರು ಚೇಸಿಂಗ್ ಮಾಡ್ತಾರೆ, ಸ್ವಲ್ಪ ಒಳ್ಳೆ ಆಡ್ತಾರೆ ಅಂತ ಹೇಳ್ಬೋದು. ಇನ್ನು ಇಬ್ರಾಹಿಂ ಜರ್ದಾನ್ ಅವರು 27 ಬಾಲಿಗೆ 28 ಹೊಡೆದ್ರು. ಇದು ಬಿಟ್ಟರೆ ಬೇರೆ ಯಾರಿಂದನೂ 2 ಅಂಕಿ ರನ್ ಬರಲಿಲ್ಲ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಶ್ಯಾಂಪರ್ ಸ್ಪಿಂಗರ್ ಅವರು 4 ಓವರಿಗೆ 20 ರನ್ ಕೊಟ್ಟು 4 ವಿಕೆಟ್ ತಗೊಂಡ್ರು. ಈ ಪರ್ಫಾರ್ಮೆನ್ಸ್ ಅವರಿಗೆ ಪಂದ್ಯಶ್ರೇಷ್ಠ ಕೂಡ ದೊರೀತು. ಹಾಗೆ 2 ಮ್ಯಾಚಲ್ಲಿ 50, ಫಸ್ಟ್ 2 ಮ್ಯಾಚಲ್ಲಿ 50 ಹೊಡೆದಿದ್ದಂಥ ದ್ರವಿಶ್ ರಸೋಯಿಲ್ ಅವರಿಗೆ ಮ್ಯಾನ್ ಆಫ್ ದ ಸೀರೀಸ್ ಕೂಡ ದೊರೀತು ಅಂತ ಹೇಳ್ಬೋದು. ಫಸ್ಟ್ 2 ಮ್ಯಾಚ್ ಅವರು 50 ಹೊಡೆದಿದ್ರು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಇನ್ನು ನಿನ್ನೆ ಶ್ರೀಲಂಕಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಒನ್ ಡೇ ನಡೀತು. ಇದು ಶ್ರೀಲಂಕಾ ಪ್ರೇಮದಾಸ ಸ್ಟೇಡಿಯಂ ಕೊಲಂಬೋದಲ್ಲಿ ನಡೀತು. ಶ್ರೀಲಂಕಾ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ತಗೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಶ್ರೀಲಂಕಾ ಅವರು 50 ಓವರ್ಗಳಲ್ಲಿ ಒಳ್ಳೆ ರನ್ನನ್ನೇ ಕಲೆ ಆಗ್ತು ಅಂತ ಹೇಳ್ಬೋದು. 271 ರನ್ ಹೊಡೆದ್ರು, 6 ವಿಕೆಟ್ ಕಳ್ಕೊಂಡು. ಕುಶಾಲ್ ಮೆಂಡಿಸ್ 93 ಹೊಡೆದ್ರು. ಜೈತ್ ಲಿಂಗಾಯನೆ ಅವರು 46 ರನ್ ಹೊಡೆದ್ರು. ಹಾಗೆ ಕೊನೆಯಲ್ಲಿ ದುನಿತ್ ವೆಲ್ಲಂಗಿ ಅವರು 12 ಬಾಲಿಗೆ 25 ರನ್ ಹೊಡೆದ್ರು. ಓಪನರ್ಸ್ ಆದ ಮಿಶಾರಾ 27, ಹಾಗೆ ನಿಶಾಂಕ 21 ರನ್ ಹೊಡೆದ್ರು. ಒಂದೆಲ್ಲರಿಂದ ಒಂದು ಉತ್ತಮವಾದ ಸಣ್ಣ ಮೊತ್ತದ ಕಾಂಟ್ರಿಬ್ಯೂಷನ್ ಬಂದಿತ್ತು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಆದಿಲ್ ರಶೀದ್ ಅವರು 3 ವಿಕೆಟ್ ಪಡ್ಕೊಂಡಿದ್ರು. ಇನ್ನು ಚೇಸಿಂಗ್ ಬೆನ್ನಿತ್ತಿದ್ದ ಇಂಗ್ಲೆಂಡ್ ಅವರು 49.2 ಓವರ್ಗಳಲ್ಲಿ 252 ರನ್ನಿಗೆ ಆಲ್ಔಟ್ ಆದರು. ಇದರಿಂದ ಶ್ರೀಲಂಕಾ ಅವರು 19 ರನ್ನಿಂದ ಗೆದ್ದು ಈ ಸರಣಿಯನ್ನು 1-0 ಲೀಡ್ ತಗೊಂಡ್ರು ಅಂತ ಹೇಳ್ಬೋದು. ಬೆನ್ ಡಕೆಟ್ 62 ರನ್ ಹೊಡೆದ್ರು. ಜೋ ರೂಟ್ ಅವರು 61 ರನ್ ಹೊಡೆದ್ರು, ಅದು 90 ಬಾಲ್ ತಗೊಂಡ್ರು. ತುಂಬ ಸ್ಲೋ ಇನ್ನಿಂಗ್ಸ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಕೊನೆಯಲ್ಲಿ ರೆಹಮಾನ್ ಅಹಮದ್ ಅವರು 27, ಜಮ್ಮಿ ಓವರ್ಟನ್ ಅವರು 34 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಪ್ರಮೋದ್ ಮಧುಸೂದನ್ ಅವರು 3 ವಿಕೆಟ್ ಪಡ್ಕೊಂಡ್ರು. ದುನಿತ್ ವೆಲ್ಲಂಗೆ 2, ಹಾಗೆ ಜೆಫಿರ್ ವೆಂಡಸೆ 2 ವಿಕೆಟ್ ಪಡ್ಕೊಂಡ್ರು. ಇನ್ನು ದುನಿತ್ ವೆಲ್ಲಂಗೆ 10 ಓವರಿಗೆ 41 ರನ್ ಕೊಟ್ಟು 2 ವಿಕೆಟ್ ತಗೊಂಡ್ರು. ಹಾಗೆ ಬ್ಯಾಟಿಂಗ್ನಲ್ಲಿ 12 ಬಾಲಿಗೆ 25 ರನ್ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು. ಈ ಪರ್ಫಾರ್ಮೆನ್ಸಿಗೆ ಅವರಿಗೆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೀತು. ಇನ್ನು ನೆಕ್ಸ್ಟ್ ಇವತ್ತು ಸಿಡ್ನಿ ಸಿಕ್ಸರ್ಸ್ ವರ್ಸಸ್ ಹೌಬರ್ಟ್ ಹರಿಕೇನ್ಸ್ ಚಾಲೆಂಜರ್ ಮ್ಯಾಚ್ ಇತ್ತು ಬಿಗ್ ಬ್ಯಾಶಲ್ಲಿ. ಇದು ಸಿಡ್ನಿ ಸಿಕ್ಸರ್ ಸಿಡ್ನಿಲಿ ನಡೆದಿತ್ತು. ಹಾಗೆ ಹೋಬರ್ಟ್ ಹರಿಕೇನ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತಗೊಂಡಿದ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಸಿಡ್ನಿ ಸಿಕ್ಸರ್ಸ್ ಅವರು ಒಂದು ಉತ್ತಮ ಸ್ಕೋರ್ನೇ ಕಲೆ ಹಾಕ್ತು. 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 198 ರನ್ ಹೊಡೆದ್ರು. ಸ್ಮಿತ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ, 43 ಬಾಲಿಗೆ 65 ರನ್ ಹೊಡೆದ್ರು. ಹಾಗೆ ಜೋಲ್ ಡೇವಿಸನ್ ಅವರು 12 ಬಾಲಿಗೆ 27 ರನ್ ಹೊಡೆದ್ರು. ಆಮೇಲೆ ನೆಕ್ಸ್ಟು ಎಲ್ಲರಿಂದನೂ ಒಂದು ಸಣ್ಣ ಮೊತ್ತದ ಕಾಂಟ್ರಿಬ್ಯೂಷನ್ ಬಂತು. ಇದರಿಂದ 198 ರನ್ ಹೊಡೆದ್ರು, 8 ವಿಕೆಟ್ ಕಳ್ಕೊಂಡು. ಇನ್ನು ಬಾಲಿಂಗ್ನಲ್ಲಿ ರಿಯಲ್ ಮೆಡ್ರಿಡ್ ಅವರು 3 ವಿಕೆಟ್, ಹಾಗೆ ಸ್ಟ್ಯಾನ್ಲೇಕ್ ಹಾಗೂ ರಿಯಾದ್ ಹುಸೈನ್ ಅವರು ತಲಾ 2 ವಿಕೆಟ್ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬಂದಿದ್ದ ಹೋಬರ್ಟ್ ಹರಿಕೇನ್ಸ್ ಅವರು 17.2 ಓವರ್ಗಳಲ್ಲಿ 141 ರನ್ನಿಗೆ ಆಲ್ಔಟ್ ಆದರು. ಇದರಿಂದ ಸಿಡ್ನಿ ಸಿಕ್ಸರ್ಸ್ ಅವರು 57 ರನ್ನಿಂದ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟರು.
ಅಂತ ಹೇಳ್ಬೋದು. ಇನ್ನು ಮಿಚೆಲ್ ಓವನ್ ಅವರು 13 ರನ್ ಹೊಡೆದ್ರು. ಹಾಗೆ ಬೆನ್ ಮೆಕ್ಡೋರ್ಟ್ ಕ್ಯಾಪ್ಟನ್ 40 ರನ್ ಹೊಡೆದ್ರು. ಬೇರೆ ಯಾರಿಂದ ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. ಜೋಯಲ್ ಡೇವಿಸ್ ಅವರು 2 ವಿಕೆಟ್, ಹಾಗೆ ಸೀನ್ ಅಬ್ಬಾಟ್, ಮಿಚೆಲ್ ಸ್ಟಾರ್ಕ್ ತಲಾ 2 ವಿಕೆಟ್ ಪಡ್ಕೊಂಡ್ರು. ಬೆನ್ ರೆವೆಶಿಸ್ ಅವರು 3 ವಿಕೆಟ್ ಪಡ್ಕೊಂಡ್ರು. ಇನ್ನು ಜೋಯಲ್ ಡೇವಿಸ್ ಅವರು 2 ಓವರಿಗೆ 17 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡ್ರು. ಹಾಗೆ ಬ್ಯಾಟಿಂಗ್ನಲ್ಲಿ 12 ಬಾಲಿಗೆ 27 ರನ್ ಹೊಡೆದ್ರು. ಈ ಪರ್ಫಾರ್ಮೆನ್ಸಿಗೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೀತು ಅಂತ ಹೇಳ್ಬೋದು. ಇನ್ನು ಸಿಡ್ನಿ ಸಿಕ್ಸರ್ಸ್ ಈ ಗೆಲುವಿನೊಂದಿಗೆ ಫೈನಲ್ಗೆ ಲಗ್ಗೆ ಇಟ್ಟರು. ಫೈನಲಲ್ಲಿ ಫರ್ಸ್ ಕಾಚರ್ಸ್ ಮೇಲೆ ಅವರು ಆಡ್ತಾ ಇದ್ದಾರೆ. ಫರ್ಸ್ ಕಾಚರ್ಸ್ಗೆ ಇದು ಹೋಮ್ ಗ್ರೌಂಡ್ ಆಗಿದೆ ಫೈನಲ್ಲು. ಈ ಸಂಡೇ ನಡೆಯುತ್ತೆ. ಜಿಯೋ ಹಾಟ್‌ಸ್ಟಾರಲ್ಲಿ ಲೈವ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಹೋಬರ್ಟ್ ಹರಿಕೇನ್ಸು ಹೋದ ವರ್ಷ ವಿನ್ ಆಗಿದ್ದರು. ಈ ವರ್ಷ ಚಾಲೆಂಜರಲ್ಲಿ ಸೋತು 3rd ಪ್ಲೇಸ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ನಿನ್ನೆ WPL UP ವಾರಿಯರ್ಸ್ ವುಮೆನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ವುಮೆನ್ಸ್ 14ನೇ ಮ್ಯಾಚ್ ನಡೀತು. ಇದು BCA ಸ್ಟೇಡಿಯಂ ಕೊಟಂಬಿ ವಡೋದರ ಗುಜರಾತಲ್ಲಿ ನಡೀತು. ಹಾಗೆ UP ವಾರಿಯರ್ಸ್ ವುಮೆನ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಅಂದರೆ ಚೇಸಿಂಗ್ ತೊಗೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಗುಜರಾತ್ ವುಮೆನ್ಸ್ ಅವರು 20 ಓವರ್ಗಳಲ್ಲಿ 153ಗೆ 8 ರನ್ ಕಲೆ ಹಾಕ್ತರು. ಒಂದು ಒಳ್ಳೆ ರನ್ ಅಂತಲೇ ಹೇಳ್ಬೋದು. ಇವ್ರ ಕಡೆ ಸೋಫಿ ಡಿವೈನ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ನ್ಯೂಜಿಲ್ಯಾಂಡ್ ಪ್ಲೇಯರ್ 42 ಬಾಲಿಗೆ 50 ರನ್ ಹೊಡೆದು ನಾಟ್ಔಟ್ ಆಗಿದೆ. ಇನ್ನು ಬೆತ್ ಮೂನಿ ಅವರು 34 ಬಾಲಿಗೆ 38 ಹೊಡೆದ್ರು ಓಪನರು. ಬೇರೆ ಯಾರಿಂದ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಕ್ರಾಂತಿ ಗೌಡ್ ಅವರು 2 ವಿಕೆಟ್, ಹಾಗೆ ಸೋಫಿ ಎಕೆಲಸ್ಟೋನ್ ಅವರು 2 ವಿಕೆಟ್ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬಂದಂತಿದೆ UP ವಾರಿಯರ್ಸ್ ಅವರು 17.3 ಓವರ್ಗಳಲ್ಲಿ 108 ರನ್ನಿಗೆ ಆಲ್ಔಟ್ ಆದರು. ಗುಜರಾತ್ ಜೈಂಟ್ಸ್ ಅವರು ಇದರಿಂದ 45 ರನ್ನಿಂದ ಗೆದ್ದರು ಅಂತ ಹೇಳ್ಬೋದು ಈ ಮ್ಯಾಚನ್ನು. ಇನ್ನು ಬ್ಯಾಟಿಂಗ್ನಲ್ಲಿ ಕ್ರಿಸ್ಟಲ್ ಟ್ರಯನ್ ಅವರು 22 ಬಾಲಿಗೆ 30 ಹೊಡೆದ್ರು, ನಾಟ್ಔಟ್ ಆಗಿದೆ. ಹಾಗೆ ಪೋಬಿ ಲಿಸ್ಫೀಲ್ಡ್ ಅವರು 27 ಬಾಲಿಗೆ 32 ರನ್ ಹೊಡೆದು ಇದೇ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ರೇಣುಕಾ ಸಿಂಗ್ ಠಾಕೂರ್ 2 ವಿಕೆಟ್, ಹಾಗೆ ಸೋಫಿ ಡಿವೈನ್ ಅವರು 2 ವಿಕೆಟ್ ತೊಗೊಂಡ್ರು. ಅಶ್ಲೆ ಗಾರ್ಡನ್ ಅವರು 1 ವಿಕೆಟ್ ತೊಗೊಂಡ್ರು. ಇನ್ನು ರಾಜೇಶ್ವರಿ ಗಾಯಕ್ವಾಡ್ ಕರ್ನಾಟಕ ಪ್ಲೇಯರ್ 4 ಓವರಿಗೆ 16 ರನ್ ಕೊಟ್ಟು 3 ವಿಕೆಟ್ ಪಡ್ಕೊಂಡ್ರು. ಇದರಿಂದ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ದೊರೀತು. ಇನ್ನು ಈ ಗೆಲುವಿನೊಂದಿಗೆ 6 ಮ್ಯಾಚಲ್ಲಿ 3 ಮ್ಯಾಚ್ ಗೆದ್ದು 3 ಮ್ಯಾಚ್ ಸೋತು ಗುಜರಾತ್ ಜೈಂಟ್ಸ್ ವುಮೆನ್ಸ್ ಅವರು 2nd ಪ್ಲೇಸಲ್ಲಿದ್ದಾರೆ ಅಂತ ಹೇಳ್ಬೋದು. ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ನಿನ್ನೆ ಪರ್ಲ್ ರಾಯಲ್ಸ್ ವರ್ಸಸ್ ಜೋಬರ್ ಸೂಪರ್ ಕಿಂಗ್ಸ್ ಎಲಿಮಿನೇಟರ್ ಮ್ಯಾಚ್ ಇತ್ತು ಸೌತ್ ಆಫ್ರಿಕಾ T20ಲಿ. ಇದು ಸೆಂಚುರಿಯನ್ ಗ್ರೌಂಡಲ್ಲಿ ನಡೀತು. ಹಾಗೆ ಜೋಬರ್ ಸೂಪರ್ ಕಿಂಗ್ಸ್ ಅವರು ಟಾಸ್ ವಿನ್ ಆಗಿ ಬಾಲಿಂಗು ಆಯ್ಕೆ ಮಾಡಿಕೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಪರ್ಲ್ ರಾಯಲ್ಸ್ ಅವರು 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 210 ರನ್, ಒಂದು ಒಳ್ಳೆಯ ರನ್ನನ್ನೇ ಸ್ಕೋರ್ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ನೋಡೋದಾದರೆ ಲಹನ್ ಡ್ರೀ ಪಿಟ್ರೋಯಸ್ ಅವರು 34 ಬಾಲಿಗೆ 51 ರನ್ ಹೊಡೆದ್ರು. ಈ ಪರ್ಫಾರ್ಮೆನ್ಸ್ ಅವರಿಗೆ ಮ್ಯಾಚ್ ಕೂಡ ದೊರೀತು. ಇನ್ನು ಎಲ್ಲ ಬ್ಯಾಟ್ಸ್ಮನ್ ಒಂದು 30 ಆ ರೇಂಜಲ್ಲಿ ಸ್ಕೋರ್ ಮಾಡಿದ್ರು. ಲೈಕ್ ವೇರಿಯನ್ ಅವರು 30, ಡಾನ್ ಲ್ಯಾರೆನ್ಸ್ ಅವರು 36, ಹಾಗೆ ಸಿಕಂದರ್ ರಾಜ ಅವರು 35, ಆಸಾ ಟ್ರೈಬ್ ಅವರು 30 ರನ್ನು. ಹೀಗೆ ಎಲ್ಲರಿಂದನೂ ಒಳ್ಳೆ ಕಾಂಟ್ರಿಬ್ಯೂಷನ್ ಬಂತು ಅಂತ ಹೇಳ್ಬೋದು. ಬಾಲಿಂಗಲ್ಲಿ ವಿಯಾನ್ ಮುಲ್ಡರ್ ಅವರು 2 ವಿಕೆಟ್ ಪಡ್ಕೊಂಡಿದ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ ಜೋಬರ್ ಸೂಪರ್ ಕಿಂಗ್ಸ್ ಅವರು 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು 174 ರನ್ ಗಳಿಸಿದ್ರು. ಪರ್ಲ್ ರಾಯಲ್ಸ್ ಅವರು ಇದರಿಂದ 36 ರನ್ನಿಂದ ವಿನ್ ಆಗಿ ಕ್ವಾಲಿಫೈ 2ಗೆ ಕ್ವಾಲಿಫೈ ಆದರು. ಅಲ್ಲಿ ಸನ್ರೈಸರ್ಸ್ ಈಸ್ಟರ್ನ್ ಕ್ಯಾಪ್ಟನನ್ನು ಎದುರಿಸಲಿದ್ದಾರೆ. ಅಲ್ಲಿ ಗೆದ್ದವರು ಫೈನಲ್ಗೆ ಲಗ್ಗೆಡಿದ್ದಾರೆ. ಇನ್ನು ಜೋಬರ್ ಸೂಪರ್ ಕಿಂಗ್ಸ್ ಅವರು ಟೂರ್ನಿಂದ ಹೊರಗಡೆ ಹೋದರು ಅಂತ ಹೇಳ್ಬೋದು. ಜೋಬರ್ ಸೂಪರ್ ಕಿಂಗ್ಸ್ ಪರ ಯಾರೂ ಅಷ್ಟೊಂದು ಒಳ್ಳೆ ಆಡಲಿಲ್ಲ. ಜೆಮ್ಮಿನ್ಸ್ ಕ್ಯಾಪ್ಟನ್ 47, ಹಾಗೆ ಕೊನೆಯಲ್ಲಿ ವೇನ್ ಮುಲ್ಡರ್ ಅವರು 41 ರನ್ ಹೊಡೆದಿದ್ಬಿಟ್ಟು ಬೇರೆ ಯಾರೇನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇನ್ನು ವಿಜಯನ್ ಅವರು 3 ವಿಕೆಟ್ ಪಡ್ಕೊಂಡ್ರು. ಹಾಗೆ ಒಟ್ಟಿನಲ್ಲಿ ಬಾಟ್ಮನ್ ಅವರು 2 ವಿಕೆಟ್ ಪಡ್ಕೊಂಡು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಇವತ್ತು ಸೂಪರ್ ಸ್ಮ್ಯಾಶ್ ನ್ಯೂಜಿಲೆಂಡಲ್ಲಿ ನಡೆಯುತ್ತೆ T20 ಲೀಗಲ್ಲಿ 27ನೇ ಮ್ಯಾಚ್ ಇತ್ತು. ಕ್ಯಾಂಟ್ಬರಿ ವರ್ಸಸ್ ವಿಲ್ಲಿಂಗ್ಟನ್ ಮ್ಯಾಚ್ ಇತ್ತು. ಇದು ಕ್ರಿಸ್ಟ್ ಚರ್ಚ್ ಗ್ರೌಂಡಲ್ಲಿ ಇತ್ತು. ಹಾಗೆ ವಿಲ್ಲಿಂಗ್ಟನ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ವೆಲ್ಲಿಂಗ್ಟನ್ ಅವರು 30 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 178 ರನ್ ಹೊಡೆದ್ರು. ಒಂದು ಒಳ್ಳೆಯ ರನ್ನನ್ನೇ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಓಪನರ್ಸ್ ಆದ ಟಾಮ್ ಬಂಡಲ್ ಅವರು 37 ಬಾಲಿಗೆ 45, ಹಾಗೆ ಸ್ಯಾಮ್ ಮೋರ್ಗನ್ ಅವರು 40 ಬಾಲಿಗೆ 71 ರನ್ ಹೊಡೆದ್ರು. ಕೊನೆಯಲ್ಲಿ ಆಸ್ಕರ್ ಜಾಕ್ಸನ್ ಅವರು ನಾಟ್ಔಟ್ ಆಗದೆ 16 ಬಾಲಿಗೆ 35 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ LLB ಹಾರ್ಪರ್ ಅನ್ನೋರು 4 ವಿಕೆಟ್ ಪಡ್ಕೊಂಡು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಇನ್ನು ಕ್ಯಾಂಟ್ಬರಿ ಅವರು 16 ಓವರ್ಗಳಲ್ಲಿ 136 ರನ್ ಗಳಿಸಿ 8 ವಿಕೆಟ್ ಕಳ್ಕೊಂಡ್ರು. ಇನ್ನು DLS ಪ್ರಕಾರ ವೆಲ್ಲಿಂಗ್ಟನ್ ಅವರು 13 ರನ್ನಿಂದ ಗೆದ್ದರು. ಮಳೆ ಬಂತು ಈ 16 ಆದಾಗ. ಬ್ಯಾಟಿಂಗ್ನಲ್ಲಿ ಹೆನ್ರಿ ನಿಕೋಲ್ಸ್ ಅವರು 41 ರನ್ ಹೊಡೆದಿದ್ದು ಒಂದು ಉತ್ತಮವಾದ ಸ್ಕೋರ್ ಅಂತ ಹೇಳ್ಬೋದಿತ್ತು. ಇನ್ನು ಬಾಲಿಂಗ್ನಲ್ಲಿ ಜೇಮ್ಸ್ ಹ್ಯಾರ್ಸ್ಟಮ್ ಅವರು 2 ವಿಕೆಟ್ ಪಡ್ಕೊಂಡ್ರು. ಬೆನ್ CS ಅವರು 4 ಓವರಿಗೆ 25 ರನ್ ಕೊಟ್ಟು 4 ವಿಕೆಟ್ ಪಡ್ಕೊಂಡ್ರು. ಈ ಪರ್ಫಾರ್ಮೆನ್ಸ್ಗೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೀತು. ಇನ್ನು ಕರ್ನಾಟಕ ವರ್ಸಸ್ ಮಧ್ಯಪ್ರದೇಶ ರಣಜಿ ಮ್ಯಾಚಲ್ಲಿ ಇವತ್ತು 2ನೇ ದಿನ ಕಂಪ್ಲೀಟ್ ಆಯಿತು. ಇನ್ನು ನಿನ್ನೆ 5 ವಿಕೆಟ್ ಕಳ್ಕೊಂಡು ಬ್ಯಾಟಿಂಗ್ ಮುಂದುವರಿಸಿದ ಮಧ್ಯಪ್ರದೇಶ ಅವರು 116.1 ಓವರ್ಗಳಲ್ಲಿ 323ಗೆ ಆಲ್ಔಟ್ ಆದರು.
ವೆಂಕಟೇಶ್ ಅಯ್ಯರ್ ಅವರು ಒಂದು ಒಳ್ಳೆ ಆಟ ಆಡಿದ್ರು, 87 ರನ್ ಬಂತು ಅಂತ ಹೇಳ್ಬೋದು. ಕೆಲವು ಬೇರೆ ಬ್ಯಾಟ್ಸ್ಮನ್ಗಳು 30-40 ಈ ರೀತಿಯ ಒಂದು ಸ್ಕೋರನ್ನು ಗಳಿಸಿದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ವಿದ್ಯಾಧರ್ ಪಾಟೀಲ್ ಅವರು 3 ವಿಕೆಟ್ ಪಡ್ಕೊಂಡ್ರು. ಹಾಗೆ ವಿದ್ಯುತ್ ಕಾವೇರಪ್ಪ ಅವರು, ವಿಜಯ್ ಕುಮಾರ್ ವೈಶಾಖ್ ಹಾಗೂ ಶ್ರೇಯಸ್ ಗೋಪಾಲ್ ಅವರು ತಲಾ 2 ವಿಕೆಟ್ ಪಡ್ಕೊಂಡ್ರು. ಇನ್ನು ತಮ್ಮ ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಕರ್ನಾಟಕ ಅವರು 58 ಓವರ್ಗಳಲ್ಲಿ 168 ರನ್ ಗಳಿಸಿದ್ದಾರೆ, 8 ವಿಕೆಟ್ ಕಳ್ಕೊಂಡು. ಇನ್ನು 165 ರನ್ನಿಂದಲ್ಲಿ ಟ್ರಯಲಲ್ಲಿ ಬೇರೆ ಇದ್ದಾರೆ ಅಂತ ಹೇಳ್ಬೋದು. ಏನು ಅಷ್ಟೊಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಯಾರಿಂದ ಬಂದಿಲ್ಲ. ಓಪನರ್ ಆದ ಅನೀಶ್ ಕೆವಿ ಸ್ಟಿಲ್ ಬ್ಯಾಟಿಂಗ್ ಅವರು ನಾಟ್ಔಟ್ ಆಗದೆ 153 ಬಾಲಿಗೆ 80 ರನ್ ಹೊಡೆದಿದ್ದ ಒಂದು ಉತ್ತಮ ಸ್ಕೋರ್ ಅಂತ ಹೇಳ್ಬೋದು. ದೇವದತ್ ಪಡಿಕ್ಕಲ್, ಮಯಾಂಕರ್ ಅಗರ್ವಾಲ್ ಅವರು ಡಕ್ಔಟ್ ಆದರು. ಹಾಗೆ ಕೊನೆಯಲ್ಲಿ ಶ್ರೇಯಸ್ ಗೋಪಾಲ್ ಅವರು 76 ಬಾಲಿಗೆ 41 ರನ್ ಹೊಡೆದು ಇದು ಒಂದು ಉತ್ತಮವಾದ ಸ್ಕೋರ್ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಆರ್ಯನ್ ಪಾಂಡೆ ಅವರು 2 ವಿಕೆಟ್, ಹಾಗೆ ಶರ್ನೇಶ್ ಜೈನ್ ಅವರು 3 ವಿಕೆಟ್ ಪಡ್ಕೊಂಡ್ರು. ಇದು ಯಾಕೆ ಪಂದ್ಯ ಮಧ್ಯಪ್ರದೇಶದ ಕಡೆ ವಾಲಿದೆ ಅಂತ ಹೇಳ್ಬೋದು. ಅದೇ ಗ್ರೂಪಲ್ಲಿ ಕರ್ನಾಟಕ ಟಾಪಲ್ಲಿದೆ. ಈ ಪಂದ್ಯವನ್ನು ಗೆಲ್ಲಬೇಕು ಅಥವಾ ಡ್ರಾ ಮಾಡ್ಕೊಬೇಕು ಅಂತ ಪರಿಸ್ಥಿತಿಲಿದೆ. ಡ್ರಾ ಮಾಡಿಕೊಂಡ್ರು ಫಸ್ಟ್ ಇನ್ನಿಂಗ್ಸ್ ಲೀಡ್ ಪ್ರಕಾರ ತುಂಬ ಪಾಯಿಂಟ್ಸು ಮಧ್ಯಪ್ರದೇಶಕ್ಕೆ ಹೋಗೋದಿದೆ ಅಂತ ಹೇಳ್ಬೋದು. ಇನ್ನು ICC ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ನಿನ್ನೆ ವೆಸ್ಟ್ ಇಂಡೀಸ್ ಅಂಡರ್-19 ವರ್ಸಸ್ ಸೌತ್ ಆಫ್ರಿಕಾ ಅಂಡರ್-19 ವೆಸ್ಟ್ ಇಂಡೀಸ್ ಅಂಡರ್-19 ಅವರು 55 ರನ್ನಿಂದ ಗೆದ್ದರು. ಹಾಗೆ ಜಪಾನ್ ಅಂಡರ್-19 ವರ್ಸಸ್ ಐರ್ಲ್ಯಾಂಡ್ ಅಂಡರ್-19 ಐರ್ಲ್ಯಾಂಡ್ ಅಂಡರ್-19 ಅವರು 4 ವಿಕೆಟಿಂದ ಗೆದ್ದರು. ಹಾಗೆ ಜಿಂಬಾಬ್ವೆ ಅಂಡರ್-19 ವರ್ಸಸ್ ಪಾಕಿಸ್ತಾನ ಅಂಡರ್-19 ಪಾಕಿಸ್ತಾನ ಅಂಡರ್-19 ಅವರು 8 ವಿಕೆಟ್ಗಳಿಂದ ಗೆದ್ದರು ಅಂತ ಹೇಳ್ಬೋದು. ಹಾಗೆ ಎಲ್ಲ ಗ್ರೂಪಲ್ಲಿ 3 ಟೀಮ್ ಅವರು ಕ್ವಾಲಿಫೈ ಆಗುತ್ತೆ. ಕ್ವಾಲಿಫೈ ಆದವರು ಸೂಪರ್ 6ಅಲ್ಲಿ 2 ಟೀಮ್ ಆಗುತ್ತೆ, 6 ಟೀಮಿಂದ 2 ಆಗುತ್ತೆ. ಅಲ್ಲಿಂದ ಗೆದ್ದವರು ಸೆಮಿಫೈನಲ್ ಆಡಬೇಕಾಗತ್ತೆ. ನಾಳೆ ಹಿಂಗೆ ಇಂಡಿಯಾ ಅಂಡರ್-19 ಮ್ಯಾಚ್ ಕೂಡ ಇದೆ ಅಂತ ಹೇಳ್ಬೋದು. ಇನ್ನು ಇನ್ನು ನೋಡೋದಾದರೆ ಸೌತ್ ಆಫ್ರಿಕಾ T20 ಸ್ಕ್ವಾಡ್ ಅನೌನ್ಸ್ ಆಗಿತ್ತು. ಅದರಲ್ಲಿ ಟೋನಿ ಡಿ ಝಿರೋರಿ ಹಾಗೆ ಡೋರಿಯನ್ ಫೆರೇರಾ ಅವರು ತಂಡದಲ್ಲಿ ಸ್ಥಾನವನ್ನು ಗಳಿಸ್ಕೊಂಡಿದ್ರು. ಆದರೆ ಇಂಜುರಿಯಿಂದ ಅವರು ಹೊರಗೆ ಬಿದ್ದಿದ್ದಾರೆ. ಡೋನೋವರ್ವನ್ ಫೆರೇರಾ ಅವರು ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದರು. ಅವರಿಬ್ಬರು ಬದಲು ರಿಕಲ್ಟನ್ ಹಾಗೆ ಸ್ಟಬ್ಸ್ ಅವರು ಒಳಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ರಿಕಲ್ಟನ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಸೌತ್ ಆಫ್ರಿಕಾ T20. ಸ್ಟಬ್ಸ್ಗೂ ಒಂದು ಉತ್ತಮವಾದ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಹಾಗಾಗಿ ಇವರಿಗೆ ಲಕ್ಕು ಲಾಯಿಸಿ ಈಗ ಟೀಮಿಗೆ ವಾಪಸ್ ಬಂದಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.